ಆನೆ ಘಟನೆ ಅಂದರೆ ಅವನು ಹೇಳಿದ ಪ್ರಕಾರ ಆನೆಗಳಷ್ಟು ಬುದ್ಧಿವಂತಿಕೆ, ಆನೆಗಳಷ್ಟು ಚುರುಕ್ತನ ಯಾವ ಪ್ರಾಣಿ ಇಲ್ವಂತ. ಮತ್ತೆ ಬೆಕ್ಕಗಿಂತನೇ ಸೂಕ್ಷ್ಮ ಅಂತ ಅವು. ಆ ಸ್ಮೆಲ್ ತಗೊಳ್ಳೋದು ಅದರಲ್ಲಿ, ಮತ್ತೆ ಹೆಜ್ಜೆ ಇಡೋದ್ರಲ್ಲಿ, ಹೆಜ್ಜೆ ಅದಕ್ಕೆ ರಬ್ಬರ್ ಥರ ಇರ್ತದೆ ಕಾಲು ಪುಷಿಂಗ್. ಹಿಂಗೆ ಒಂದು ಚೂರು ಸೌಂಡ್ ಗೊತ್ತಾಗಲ್ಲ ಅಂತ. ಬಂದು ನಿಂತಿದ್ರೆ ಬರೀ ಕಿವಿ ಅಳ್ಳಾಡೋದಾಗ ಮಾತ್ರ ಗೊತ್ತಾಗುತ್ತೆ ಆನೆ ಬಂದಿದೆ ಅಂತ. ಅಷ್ಟು ಕೇರ್ಫುಲ್ಲಾಗಿ ಬರ್ತದಂತ. ಅದು ನಂಬಕ್ಕೆ ಆಗಲ್ಲ ಯಾವಾಗ ಬಂದು ಮೇಲ್ ಬೀಳ್ತದೆ, ಅಟ್ಯಾಕ್ ಮಾಡ್ತದೆ ಅಂತ. ಅದು ಒಂಟಿ ಮದ ಎಲ್ಲ ಇರ್ತಾವಲ್ಲ, ಅದಕ್ಕೆ ನಮ್ಗೆ ಜಾಸ್ತಿ ಇಲ್ಲಿ ಓಡಾಡಕ್ಕೆ ಬಿಡ್ತಿರಲ್ಲ ಅವನು. ಅಲ್ಲಿ ಓಡಾಡಿದ್ರೆ ನೀವು ಓಡಾಡಬೇಡಿ, ವಾಕ್ ಮಾಡೋದು ಅಷ್ಟು ದೂರ ನಡ್ಕೊಂಡು ಹೋದ್ರೆ ಬಿಡ್ತಿರಲಿಲ್ಲ. ಹೋಗ್ಬೇಡಿ ನೀವು. ನಿಮ್ಗೇನಾದರೂ ಆ ಥರದ್ದು ಒಂದು ಬಂದ್ಬಿಡ್ತೇವೆ ಆನೆಗಳು ಸನ್ನಿವೇಶ ಎದುರಾಗೈತಾ? ಬಟ್ ಇಲ್ಲ, ಆನೆಗಳು ನಿಮ್ಗೆ ಎದುರಿಸಿದ್ದು? ಇಲ್ಲ ಬಟ್ ಆನೆಗಳು ಸುಮ್ಮನೆ ಸಿಕ್ಕಿದ್ದು, ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಬೇಜಾನ್ ಸಿಕ್ಕಿದಾವೆ ಆನೆಗಳಂತ. ಅಲ್ಲ ಆವಾಗ ಲದ್ದಿ ಹಾಕಿರೋದು ನೋಡಿದ್ದೀವಿ. ಅವ್ನು ಕಂಟ್ರೋಲ್ ಬಿಟ್ಟು ಹೋಗ್ಬಿಡ್ತಿರಲಿಲ್ಲ ಅವನು. ಏನಕ್ಕೆ ಅಂದರೆ ಅದೇ ಅವನು ಏನು ಹೇಳ್ತಿದ್ದ ಅಂತಂದರೆ, ಪ್ರಾಣಿಗಳು ಹೊಡೆದು ಬಿಡ್ತವೆ, ನಿಮಗೆ ಗೊತ್ತಾಗಲ್ಲ. ಅಷ್ಟು ದೂರ ಹೋದರೆ ಆನೆಗಳಂತೂ ಸೈಡಲ್ಲೇ ನಿಂತಿರ್ತವೆ, ಗೊತ್ತೇ ಆಗಲ್ಲ. ಜನಗಳು ನೋಡಿದ್ರೆ ಅದು ಹೊಡೆದಿರ್ತಾರಲ್ಲ ಕಲ್ಲುಗಳೆಲ್ಲ ಊರುಗಳಲ್ಲಿ, ಹಳ್ಳಿಗಳೇ, ಅವ್ರ ರೋಷ ಇರ್ತದೆ ಅವಕ್ಕೆ. ಮನುಷ್ಯರು ಕಂಡ್ರೆ ಬಂದು ಮೇಲೆ ಬಿದ್ದು ಬಿಡ್ತವೆ. ಅದು ಅಪ್ಪಾಜಿ ಬಿಳಿ ಶರ್ಟ್ ಅಲ್ವಾ, ವೈಟು, ಎಲ್ಲಿಗೂ ಕಾಣುತ್ತೆ, ಇದು ಕಾಣ್ಬೋದು, ಹೊಡೆದ್ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತೀವಿ. ತುಂಬ ಕೇರ್ಫುಲ್ ಆಗಿರಬೇಕು ಆನೆ ಜೊತೆಗೆ. ಎಲ್ಲ ಪ್ರಾಣಿಗಿಂತ ಡೇಂಜರ್ ಅಂತ ಹೇಳ್ತಿದ್ದೆ. ಸೊ ಅಂದರೆ ನೀವು ಅವ್ನ ಕಂಟ್ರೋಲೇ ಫುಲ್ಲು? ಕಂಟ್ರೋಲೇ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಡೆ ಕ್ಯಾಂಪ್ ಮಾಡಿದೆ ಅಂತ ಇಟ್ಕೊಳ್ಳಿ, ಇಲ್ಲೊಂದು ಕಡೆ ಇದ್ರಿ ಅಂತ ಇಟ್ಕೊಳ್ಳಿ, ಅವ್ನ ಸಹಚರರೆಲ್ಲ ಹೇಗೆ ಸುತ್ತ ಕವರ್ ಆಗೋರ, ಏನು ಮಾಡೋರು? ಅವನು ಎಷ್ಟು ಬ್ರಿಲಿಯಂಟ್ನೆಸ್ ಅವರೆಲ್ಲ ಅಂತಂದರೆ, ಅವನೊಂದು ಸ್ಪಾಟ್ ಹೇಳ್ತಾನೆ. ಇಂಥ ಕಡೆ ಅಂದರೆ ಒಬ್ಬ ಸೆಂಟ್ರಿ ಇರಬೇಕಲ್ಲಿ, 24 hours ಸೆಂಟ್ರಿ. ಹೇಗೆ ಪೊಲೀಸ್ ಸ್ಟೇಷನ್ ಕಾಯ್ತಾರಲ್ಲ ಹಂಗೆ. ಹೆಂಗೆ ಅಂದರೆ 2 hours ಶಾಪ್ ಇದಾಕೊಳ್ಳೋದು ಟೈಮ್ ಶೆಡ್ಯೂಲು. ಇಂದು ಈ 2 hours ಒಬ್ಬನು, ಈ 2 hours ಒಬ್ಬನು ಅಂತ 24 hours ಒಂದು ಸ್ಪಾಟ್ ಹೇಳ್ತಾನೆ ನಾನು. ಸುತ್ತ ಎಲ್ಲ ನೋಡ್ಬಿಟ್ಟು ಬಂದ್ಬಿಟ್ಟು ಇವತ್ತು ಇಲ್ಲಿ ಇರೋಣ ಅಂದರೆ ಒಂದು ಜಾಗ ಹೇಳ್ತಾ ಅಲ್ಲಿ ಕೂತ್ಕೋಬೇಕು ಒಬ್ಬರು ಅಂತ. ಒಬ್ಬ ಗನ್ ಇಟ್ಕೊಂಡು ಅಲ್ಲಿ ಕಾಯ್ತಾ ಇರ್ತಾನೆ. ಯಾರೇ ಬಂದರೂ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗ್ಬಿಡ್ತದೆ ಅವನು. ಆ ಥರ ಸಿಸ್ಟಮ್ ಮಾಡಿ ಸೆಂಟ್ರಲ್ ಸಿಸ್ಟಮ್ ಇರ್ತಿತ್ತು. ಸುಮ್ಮನೆ ಈಗೆಲ್ಲ ಹೋಗಿ ಒಂದು ಕಡೆ ಮಲ್ಕೊಂಬಂಗಿಲ್ಲ. ಇಲ್ಲ ಒಬ್ಬ ಇದ್ದು ಕಾಯೋನು. ಒಬ್ಬ ಅಂದರೆ ಅದೇ ರೊಟೇಷನ್ ಆಗ್ತಾ ಇತ್ತು. ಅದೇ 2 hours ರೊಟೇಷನ್. 2 hours ನೈಟ್ 24 hours. ಸೊ ಅವ್ನ ಕಡೆಯವ್ರು 2 ಅವರೇ ಮಲಗೋದು, ಎದ್ದೇಳೋದು ಮತ್ತೆ ಮಲಗೋದು. 7-8 ಜನ ಏನಿದ್ರು ಅವರು, ಅದರಲ್ಲಿ ಸೇತುಗಳಿಂದ ಅವನು ಹೋಗೋನು, ವೀರಪ್ಪನ ಒಬ್ಬನ ಬಿಟ್ಟರೆ ಎಲ್ಲ ಸೆಂಟ್ರಿಗಳು 9 ಜನ ಸೆಂಟ್ರಿ. ನಮ್ಗಳಲ್ಲೇ 3-4 ಜನ ಇದ್ದರೆ ಮನಸ್ತಾಪ ಜಗಳ ಆಗ್ತದೆ, ಕರೆಕ್ಟಾ? ಅವರು ಮೊದಲೇ ಕ್ರೂರಿಗಳು, ಒಬ್ಬೊಬ್ಬರ ಮೇಲೆ ಜಗಳ ಅವ್ರವ್ರಿಗೆ ಕಿತ್ತಾಡ್ಕೊಳ್ಳೋದು, ಈ ಥರ ಏನಾಗಲಿಲ್ವಾ? ಒಳ ಜಗಳಗಳು ಇರಲಿಲ್ವಾ? ನಾವಿದ್ದಾಗ ಫೈನಲ್ ಅವನದೇ, ಯಾರು ವೀರಪ್ಪನ್, ಅವನೇನು ಹೇಳ್ತಾನೆ ಅದ್ರ ಪ್ರಕಾರ ನಡೀತಾ ಇತ್ತು. ಬಟ್ ಅವನಿಗೆ ಫುಲ್ಲು ಒತ್ತಾಸೆ ಮತ್ತು ಅವನ್ನ ಹೇಳ್ದಂಗೆ ಕೇಳೋನು ಅಂದರೆ ತುಂಬ ಇಷ್ಟ. ಅಂದರೆ ಅವನ ಲೈಫಲ್ಲೇ ಸೇತುಗಳಿಗೆ ಹೋಗಿದ್ದಾನೆ.